ಸೊ ಔಟ್ ಆಫ್ ಸ್ಟೇಷನು ಔಟ್ ಆಫ್ ಸ್ಟೇಟ್ ಹೋಗ್ತಾ ಇದ್ದೀವಿ. ರೀಚ್ ಆದ್ವಿ. ಈಗ ನಂಜನಗೂಡು ಹತ್ರ ಬಂದಿದ್ದೀವಿ. ಅಲ್ಲಿ ಹಿಂದೆಗಡೆ ನಾವು ಹೋಯ್ತು, ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ನಾವು ರೈಟ್ ಹೋಗಬೇಕಾಯ್ತು. ನಾವು ಸ್ಟ್ರೈಟ್ ಊಟಿ ರೋಡ್ ತೊಗೊಂಡಿದ್ವಿ, ಬಂಡೀಪುರ. ಈಗ ಹೋಮ್ ಸ್ಟೇ ಇಂದೂರದಲ್ಲಿ ಹೇಗಿರುತ್ತೆ ಅಂತ ಅದು ನಾನು ಅಪ್ಡೇಟ್ ಮಾಡ್ತೀನಿ. ಚೆನ್ನಾಗಿದೆ ಆ್ಯಕ್ಚುಲಿ. ಅಲ್ಲಿ ನಮ್ಮ ಬಂಡೀಪುರ ಕಂಪೇರ್ ಮಾಡಿದ್ರೆ ಈಗ ಸ್ವಲ್ಪ ಮರಗಳು ಬೇರೆ ಥರ ಇದೆ. ಗೊತ್ತಿಲ್ಲ, ಕಾಣಿಸ್ತಾ ಇರ್ಬೋದು ನಿಮಗೆ. ನಾವು ಹೋಗ್ತಾರೆ ಹೋಮ್ ಸ್ಟೇ ಇನ್ನು 53 ಕಿಲೋಮೀಟರ್ಸ್ ಇದೆ. 144 ಮಿನಿಟ್ಸ್ ಹೋಗ್ತಾ ಇದೆ. ಆಲ್ರೆಡಿ ಊಟಿ ಬೈಕ್ ಸ್ಟಾರ್ಟ್ ಆಗಿದೆ. ನನ್ನ ಮಗ ನೋಡ ಭಯ ಬೀಳ್ತಾನೆ. In 300 meters, your destination will be on the right. ಸೊ ಈಗ ಡೋರ್ ಓಪನ್ ಆಗುತ್ತೆ. ಸೊ ಡೋರ್ ಓಪನ್ ಆದರೆ ನೋಡಿ ಈ ಥರ ಬರುತ್ತೆ. ಸೊ ಇದು ರೂಮ್ ವ್ಯೂ. ಸೊ ಬರ್ತಿದ್ದಂಗೆ ನಿಮಗೆ ಎರಡು ಪಟ್ಟಿ ಅಂದರೆ ಎರಡು ರೂಮ್ಸು, ಇದೊಂದು ಇಲ್ಲಿ ನಾವಿರೋದು. ಈ ಕಡೆ ನಿಮಗೆ ಸನ್ಸೆಟ್ ಆಗ್ತಾ ಇದೆ. ಈಗ ಗೊತ್ತರ ಸನ್ಸೆಟ್ ಆಗಬೇಕಾ ನಿಮಗೆ? ಸನ್ಸೆಟ್ ಆಗ್ತಾ ಇದೆ. ನೋಡೋದು ಬ್ಯೂಟಿಫುಲ್. ಇದು ಪ್ರಾಪರ್ಟಿಲಿರೋದು ಸ್ಪೋರ್ಟ್ಸ್ ಏರಿಯಾ, ವಾಲಿಬಾಲ್ ಇದೆ. ಸಮ್ಮರ್ ವೆಕೇಷನ್ ಟ್ರಿಪ್ ಸ್ಟಾರ್ಟ್ ಆಯಿತು ನಮ್ಮದು. ಸೊ ಔಟ್ ಆಫ್ ಸ್ಟೇಷನು ಔಟ್ ಆಫ್ ಸ್ಟೇಟ್ ಹೋಗ್ತಾ ಇದ್ದೀವಿ. ಹಲೋ ಫ್ರೆಂಡ್ಸ್, ಈಗ ನೈಸ್ ರೋಡ್ ಜಂಕ್ಷನ್ಗೆ ಲೆಫ್ಟ್ ತೊಗೊಂಡ್ವಿ ನಮ್ಮ ಮನೆಯಿಂದ. ಸೊ ಈಗ ನಮ್ಮ ಮನೆ ಇಲ್ಲೇ ಮಾಗಡಿ ರೋಡ್ ಹತ್ರ ಇರೋದು. ಸೊ ಈಗ ನೈಸ್ ರೋಡ್ಗೆ ಜಾಯ್ನ್ ಆಗ್ತಾ ಇದ್ದೀವಿ. ಸೊ ಈಗ ಅಲ್ಲಿ ಹೋಗಿ ಮೈಸೂರು ರೋಡ್ಗೆ ಜಾಯ್ನ್ ಆಗ್ತೀವಿ. ಸೊ ಅದು ಈಗ ಸದ್ಯದ ಅಪ್ಡೇಟು. ಹೇಗಿರುತ್ತೆ ಅಲ್ಲಿ ವೆದರ್ ಕಂಡೀಷನ್ ಹೇಗಿದೆ, ಯಾವುದೊಂದು ವೀಡಿಯೋ ನೋಡ್ತಾ ಇದ್ದೆ ಅಲ್ಲೇನು ರಾಮನಗರ ರೀಚ್ ಆದ್ವಿ. ಸೊ ನಮ್ಮ ಬೆಟ್ಟಗಳು ಕಾಣಿಸ್ತಾ ಇದೆ, ನಮ್ಮ ಬ್ಯೂಟಿಫುಲ್ ರಾಮನಗರ ಅಂತ. ಇಲ್ಲೋ ಫೇಮಸ್ ಹಿಂದಿ ಫಿಲಮ್ ಏನು ಶೋಲೆ ಇದೆಯಲ್ಲ, ಅದು ನಿಮಗೆ ಹೋಗಿ ನೀವು ಈ ಥರ ಹೋಗಿರ್ತೀರಾ, ಎಂಜಾಯ್ ಮಾಡಿದ್ರೆ ಅನ್ಕೊಂತೀನಿ. ಈಗ ಸ್ವಲ್ಪ ಕಮೆಂಟ್ ಮಾಡಿ ಏನಾದರೂ ಇಫ್ ಯು ಆರ್ ಲೈಕಿಂಗ್ ದಿಸ್ ವ್ಯೂ. ಅಂದರೆ ಬೋರಿಂಗ್ ಆಗಿದ್ರು ಹೇಳಿ, ಈ ಥರ ಬೇಡ ಅಂತಂದು ನೆಕ್ಸ್ಟ್ ಟೈಮಿಂದ ಜಾಸ್ತಿ ಆಗಲ್ಲ. ಸೊ ಆದಷ್ಟು ನಾನು ಲೆಂತ್ ಕಡಿಮೆ ಇಡ್ತೀನಿ. ಎಲ್ಲಿ ಮಂಡ್ಯ ಟೋಲ್ ಎಂಟ್ರಿ ಆಗ್ತಾ ಇದ್ದೀವಿ. ಟೈಮ್ ಬಂದು ಇವಾಗ 8:30. ಆಲ್ಮೋಸ್ಟ್ 1.5 ಅವರಲ್ಲಿ ನಾವು ರೀಚ್ ಆದ್ವಿ. ಇಲ್ಲಿ ಮೈಸೂರು ರೋಡಿಂದ ನಾವೇನು ನಂಜನಗೂಡು ರೋಡ್ ಏನಿದೆ ಅಲ್ಲಿ ಲೆಫ್ಟ್ ತೊಗೊಂಡು ಈಗ ಆಲ್ರೆಡಿ ನಾವು ಶೂಟಿ ಕಡೆ ಆಲ್ರೆಡಿ ತೊಗೊಂಡಿದ್ದೀವಿ. ಇಲ್ಲಿ ಒಂದು ಉಡುಪಿ ವೈಭವ ಅಂತ ಒಂದು ಹೋಟ್ಲು. ಸೊ ಇಲ್ಲಿ ಬಂದಿದ್ದೀವಿ. ನನ್ನ ಮಗನಿಗೆ ಪೂರ್ತಿ ಹೊಟ್ಟೆ ಹಸ್ಬಿಟ್ಟಿತ್ತು ಆ್ಯಕ್ಚುಲಿ. ಎಲ್ಲಿ ಪುಣ್ಯಕ್ಕೆ ಹೋಟ್ಲು ಸಿಕ್ತು, ಸೊ ಉಡುಪಿ ವೈಭವ ಅಂತ. ಸೊ ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿ ಅಪ್ಡೇಟ್ ಕೊಡ್ತೀವಿ. ಒಂದು ಮಂಗಳೂರು ಬನ್ಸ್ ಅಂತ ತರಿಸಿದ್ದೀವಿ. ನಾನು ಇಡ್ಲಿ ತೊಗೊತಾಯಿನಿ. ಈಗ ನಂಜನಗೂಡು ಹತ್ರ ಬಂದಿದ್ದೀವಿ. ಅಲ್ಲಿ ಹಿಂದೆಗಡೆ ನಾವು ಹೋಯ್ತು, ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ನಾವು ರೈಟ್ ಹೋಗಬೇಕಾಯ್ತು. ನಾವು ಸ್ಟ್ರೈಟ್ ಊಟಿ ರೋಡ್ ತೊಗೊಂಡಿದ್ವಿ, ಬಂಡೀಪುರ. ಈಗ ಹೋಮ್ ಸ್ಟೇಯಿಂದ ಫೋನ್ ಮಾಡಿದ್ರು. ನಾವು ಬುಕ್ ಮಾಡಿರೋದು ಹೋಮ್ ಸ್ಟೇ ಲೋಗನ್ ಕ್ಯಾಂಪ್ ಅಂತ. ಅಲ್ಲಿಂದ ಫೋನ್ ಮಾಡಿದ್ರು. ಅವ್ರು ಏನು ಹೇಳ್ತಾರೆ ಅಂತಂದರೆ ಅಲ್ಲೇನೋ ಲೋಕಲ್ ಎಲೆಕ್ಷನ್ಸ್ ಇದೆ ಅಂತ ಊಟಿಲಿ ಇವತ್ತು. ಎಲ್ಲ ಟೂರಿಸ್ಟ್ ಪ್ಲೇಸಸ್ ಎಲ್ಲ ಕ್ಲೋಸ್ ಅಂತ ಹೇಳ್ತಾರೆ. ನಾನು ಅವರ ಡೇಟ್ ರಾಂಗ್ ಹೇಳಿದೆ, 21 ಅಂತ. ಆ್ಯಕ್ಚುಲಿ 23rd ಇವತ್ತು, 23rd ಏಪ್ರಿಲ್. ಅಲ್ಲೇನೋ ಲೋಕಲ್ ಇದಿದೆ ಅಂತೆ. ಸೊ ಅದೊಂದು ಲೈಟಾಗಿ ಸ್ವಲ್ಪ ನಮಗೆ ಡಿಸಪಾಯಿಂಟ್ ಆಯಿತು. ಯಾವುದೂ ಟೂರಿಸ್ಟ್ ಪ್ಲೇಸ್ ಓಪನ್ ಇಲ್ಲ ಅಂದರೆ ಏನು ನೋಡೋದು ಗೊತ್ತಿಲ್ಲ. ನಾನು ಆ್ಯಕ್ಚುಲಿ ವಯಾ ಗುಡ್ಲೂರು ಲಾಂಗ್ ರೂಟ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದು. ಬಟ್ ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂತಂದರೆ ಮಸಿನ ಗುಡಿ ಮೇಲೆ ಬನ್ನಿ, ಶಾರ್ಟ್ ಕಟ್ ಆಗುತ್ತೆ. ಸೊ ನೀವು ಏನು ಮಾಡೋಕ್ಕಾಗಲ್ಲ ಅಂದರೆ ಅಂತ ಹೇಳ್ತಾರೆ. ಸೊ ಯೋಚನೆ ಮಾಡ್ತಾಯಿದ್ವಿ. ಸೊ ನಾನು ಮುಂದೆ ಹೇಳ್ತೀನಿ ಯಾವ ರೂಟ್ ತೊಗೊತೀವಿ. ಏನಿವೆ ಬಂಡೀಪುರ ಅಂತ ನಾವು ಹೋಗ್ತೀವಿ. ಓಕೆ, ನಾನು ಅಪ್ಡೇಟ್ ಕೊಡ್ತೀನಿ. ಜಸ್ಟ್ ಈಗ ತಾನೇ ಗುಡ್ಲುಪೇಟೆ ದಾಟಿ ಹಿಂದೆ ಬಂದ್ವಿ. ಅಪ್ಡೇಟ್ ಮಾಡೋಣ ಅಂತ. ಈಗ ನೆಕ್ಸ್ಟು ಬಂಡೀಪುರ ಹೊರಗಡೆ ಎಲ್ಲ ಬೆಟ್ಟಗಳು ಸ್ವಲ್ಪ ಲೈಟಾಗಿ ಕಾಣಿಸ್ತಾ ಇವೆ ಅನ್ಕೊಂತೀನಿ ದೂರದಲ್ಲಿ. ನೆಕ್ಸ್ಟ್ ಬಂಡೀಪುರ ಎಂಟ್ರಿ ಆಗ್ತೀವಿ. ಬಂಡೀಪುರದಲ್ಲಿ ಹೇಗಿರುತ್ತೆ ಅಂತ ಅದು ನಾನು ಅಪ್ಡೇಟ್ ಕೊಡ್ತೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈಗ ಬಂಡೀಪುರ ಫಾರೆಸ್ಟಲ್ಲಿ ಎಂಟ್ರಿ ಆಗಿದ್ದೀನಿ. ಆ್ಯಕ್ಚುಲಿ ಟೈಮ್ ಇವಾಗ ಬಂದ್ಬಿಟ್ಟು ಅರೌಂಡ್ 11 o'clock ಆಗಿದೆ. 11:30 ಆಗಿದೆ ಆಲ್ರೆಡಿ. ಆ್ಯಕ್ಚುಲಿ ಸ್ವಲ್ಪ ಲೇಟೇ ಆಯಿತು.
ಬಿಸಿಲಿದೆ, ತುಂಬ ಬಿಸಿಲು. ವಿಂಡೋಸ್ ಎಲ್ಲ ಓಪನ್ ಮಾಡಿದ್ದೀವಿ, ನ್ಯಾಚುರಲ್ ಗಾಳಿ ಸ್ವಲ್ಪ ಇನ್ಹೇಲ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಈಗ ನೋಡಿ ಒಂದ್ಸರಿ ಒಂದು ತೋರಿಸೋದು ಎಲ್ಲ ಇದೆಲ್ಲ ನಿಮಗೆ ಹೇಗಿರ್ತಾರೆ ಲೈಟಾಗಿ ಡ್ರೈ ಅನಿಸುತ್ತೆ. ಸೊ ಎಲ್ಲ ನಿಮಗೆ ಒಳ್ಳೆ ಸ್ಪಾಟ್ ಏನಾದರೂ ಕಾಣಿಸಿದ್ರೆ ಅದೊಂದು ನಿಮಗೆ ವೀಡಿಯೋ ಮಾಡ್ಕೊಡ್ತೀನಿ ಕಾಣುತ್ತೆ. ಇಫ್ ಯು ಆರ್ ಪ್ಲಾನಿಂಗ್ ಟು ಕಮ್ ಅಂದರೆ ಬರ್ಬೋದು. ಇವತ್ತು ಆ್ಯಕ್ಚುಲಿ ಗುರುವಾರ ನಾನು ಜನ ಜಾಸ್ತಿ ಇರಬಾರ್ದು ಅಂತಲೇ ಪ್ಲಾನ್ ಮಾಡಿ ರಜಾ ಹಾಕ್ಕೊಂಡು ಗುರುವಾರ ಶುಕ್ರವಾರ ಪ್ಲಾನ್ ಮಾಡಿದ್ದೀನಿ. ಸೊ ಐ ಗಿವ್ ಯು ದಿ ಅಪ್ಡೇಟ್ ಗೋಯಿಂಗ್ ಫಾರ್ವರ್ಡ್. ನಮ್ಮದು ಬಂಡೀಪುರ ಕ್ರಾಸ್ ಮಾಡಿ ತಮಿಳ್ನಾಡು ಬಾರ್ಡ್ರು, ತಮಿಳ್ನಾಡು ಎಂಟ್ರಿ ಆಗಿದ್ದೀವಿ. ಅಲ್ಲಿ ಚೆಕಿಂಗ್ ಮಾಡೋದು. ಈ ಪ್ಲಾಸ್ಟಿಕ್ ಬಾಟ್ಲು ಏನಾದ್ರು ಇದ್ದರೆ ಎದ್ದು ಬಿಸಾಕ್ತಾರೆ. ಕೇಳಿದ್ರು, ನಮ್ಮೊಂದು ಇತ್ತು ಕೊಟ್ಬಿಟ್ವಿ. ಆಮೇಲೆ ನೀವೇನಾದ್ರು ಲಿಕ್ಕರ್ ಯಾರು ಕ್ಯಾರಿ ಮಾಡ್ತೀರಾ ಅಂದರೆ ಅದನ್ನು ತರಬೇಡಿ, ಎಲ್ಲ ಚೆಕ್ ಮಾಡ್ತಾರೆ. ನಮ್ಮದು ಫ್ಯಾಮಿಲಿ ಇದ್ದಿದ್ದಕ್ಕೆ ಏನು ಚೆಕ್ ಮಾಡಿಲ್ಲ. ಲಿಟ್ರಲಿ ಒಂದ್ಸರಿ ಬ್ಯಾಗ್ ಎಲ್ಲ ಓಪನ್ ಮಾಡಿ ಚೆಕ್ ಮಾಡ್ತಾರೆ. ಸೊ ಆಮೇಲೆ ನೀವು ಎಲ್ಲಿ ಹೋಗ್ತಾ ಇದ್ದೀರಾ ಅಂತಂದ್ಬಿಟ್ಟು, ನಾವು ಊಟಿ ಹೋಗ್ತಾ ಇರೋದ್ರಿಂದ ನಂದು ಇ ಪಾಸ್ ಇತ್ತು. ಇ ಪಾಸ್ ಏನು ನೋಡಲಿಲ್ಲ ಅವ್ರು ಆ್ಯಕ್ಚುಲಿ, ಬಟ್ ಒಂದ್ಸರಿ ಚೆಕ್ ಮಾಡ್ತಾರೆ. ಇದು ಆ್ಯಕ್ಚುಲಿ ವೀಕ್ ಡೇ ಆಗಿರೋದ್ರಿಂದ ಅಷ್ಟೊಂದು ಚೆಕ್ ಮಾಡಲಿಲ್ಲ. ವೀಕೆಂಡ್ಸಲ್ಲಿ ತುಂಬ ಚೆಕ್ ಮಾಡ್ತಾರೆ. ಅದಕ್ಕೆ ಸೇಫರ್ ಸೈಡು ಇ ಪಾಸ್ ತೊಗೊಂಡಿದ್ದೆ. ಸೊ ಇದೆಲ್ಲ ಏನು ನೋಡ್ತಾ ಇರೋ ನೀವು, ಇದು ತಮಿಳ್ನಾಡು ಫಾರೆಸ್ಟ್ ಏನಿದೆ ಅದು ವ್ಯೂ ಆ್ಯಕ್ಚುಲಿ ಚೆನ್ನಾಗಿದೆ. ಆ್ಯಕ್ಚುಲಿ ಅಲ್ಲಿ ನಮ್ಮ ಬಂಡೀಪುರ ಕಂಪೇರ್ ಮಾಡಿದ್ರೆ ಇಲ್ಲ ಸ್ವಲ್ಪ ಮರಗಳು ಬೇರೆ ಥರ ಇದೆ. ಸೊ ಈಗ ನಾವು ಯಾರು ಗುಡ್ಲೂರು ಕ್ರಾಸ್ ಆಗಿ ಇವಾಗ ನಮ್ಮದು ಘಾಟ್ ಸೆಕ್ಷನ್ ಬಂದಿದೆ. ಏನಂದರೆ ನೋಡಿ, ಊಟಿ ಏನಕ್ಕೆ ಖುಷಿ ಆಗೋದು ಅಂತಂದರೆ, ಅಲ್ಲಿ ನಾವು ಬಂಡೀಪುರದಲ್ಲಿ ಇದ್ದಾಗ 35 ಇತ್ತು ಟೆಂಪ್ರೇಚರು. ಈಗ ಏಕ್ದಮ್ಮು ಎಷ್ಟು ಡ್ರಾಪ್ ಆಗಿದೆ ಅಂತಂದರೆ 28ಗೆ ಬಂದಿದೆ. ಆಲ್ಮೋಸ್ಟ್ 7 ಡಿಗ್ರಿ ಕಡಿಮೆ ಆಗಿದೆ. ಆಮೇಲೆ ಒಳಗಡೆ ಕೈ ಇಟ್ಟರೆ ಆ ಗಾಳಿ ಗೊತ್ತಾಗುತ್ತೆ ಎಷ್ಟು ತಣ್ಣಗೆ ಬರ್ತಾ ಇದೆ ಅಂತಂದರೆ. ಸೊ ಇಂಥ ಬಿಸಿಲು ಈಗ ಮಠ ಮಧ್ಯಾಹ್ನ ಆಲ್ಮೋಸ್ಟ್ 1 ಗಂಟೆ ಆಗಿದೆ ಎಕ್ಸಾಕ್ಟಾಗಿ. ತಣ್ಣಗಿದೆ ಆ್ಯಕ್ಚುಲಿ ಗಾಳಿ ಹೊರಗಡೆ. ಸೊ ದಟ್ಸ್ ವೈ ಊಟಿ ವೆದರ್ ಕೂಲ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಭಾರಿ ಸಕ್ಕತ್ತಾಗಿದೆ. ಸೊ ಈಗ ಘಾಟ್ ಸೆಕ್ಷನ್ ನಾವೇನು ಹೋಗ್ತಾ ಇದ್ದೀವಿ. ಸೊ ನಾವು ಹೋಗ್ತಾರೆ ಹೋಮ್ ಸ್ಟೇ ಇನ್ನೂ 53 ಕಿಲೋಮೀಟರ್ಸ್ ಇದೆ. 1 hour 44 minutes ತೋರಿಸ್ತಾ ಇದೆ. ಆಲ್ರೆಡಿ ಊಟಿ ವೈಬ್ ಸ್ಟಾರ್ಟ್ ಆಗಿದೆ. meters, your destination will be on the right. ಅದನ್ನು ನೀಟಾಗಿ ಗಟ್ಟಿಗೆ ಹಿಡ್ಕೊಂಡು ಬಿಡಿ. ಸೊ ಹೋಮ್ ಸ್ಟೇ ರೀಚ್ ಆಗ್ತಾ ಇದ್ದೀವಿ. ಇನ್ನು 240 ಮೀಟರ್ಸ್ ಇದೆ. ಎಲ್ಲ ಸಖತ್ತಾಗಿದೆ. ಆಫ್ ರೋಡಿಂಗ್ ಲಾಸ್ಟ್ ಏನೋ ಒಂದು 400 ಮೀಟರ್ಸ್ ಸಖತ್ತಾಗಿದೆ. ಫಸ್ಟ್ ಗೇರಲ್ಲಿ ಹತ್ತದು, ಇಲ್ಲ ಹತ್ತದೇ ಇಲ್ಲ. ನಂಗೆ ಸೈಕಲ್ ತಂದ್ಬಿಡ್ಬೇಕಾಯ್ತು ಅನಿಸ್ತು. ಸೊ ಹೋಮ್ ಸ್ಟೇ ರೀಚ್ ಆಗಿದ್ದೀವಿ. ಈಗ ಒಂದು 10 ಮಿನಿಟ್ಸ್ ಆಯಿತು. ಅರೌಂಡ್ 3:45 ಆಗಿತ್ತು. ಸೊ ಇದು ನಿಮಗೆ ರೂಮು ಔಟ್ಸೈಡ್ ಲುಕ್ ಈ ರೀತಿ ಇದೆ ರೂಮ್. ಆ್ಯಕ್ಚುಲಿ ನನಗೆ ಪ್ರಾಪರ್ಟಿ ವ್ಯೂ ಆಮೇಲೆ ಕೊಡ್ತೀನಿ. ಇದು ರೂಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಮುಂದೆಗಡೆ ನಮ್ಮದು ಸ್ವಲ್ಪ ಇದೆಲ್ಲ ಇಟ್ಬಿಟ್ಟಿದ್ದೀವಿ. ಸೊ ಈಗ ಡೋರ್ ಓಪನ್ ಆಗುತ್ತೆ. ಸೊ ಡೋರ್ ಓಪನ್ ಆದರೆ ನೋಡಿ ಈ ಥರ ಬರುತ್ತೆ. ಸೊ ಇದು ರೂಮ್ ವ್ಯೂ. ಸೊ ಬರ್ತಿದ್ದಂಗೆ ನಿಮಗೆ 2 ಚೇರು. ಸೊ ಇದು ಬೆಡ್ಡು, ಲೈಕ್ ಆಲ್ಮೋಸ್ಟ್ ಕಿಂಗ್ ಸೈಜ್ ಬೆಡ್ ಅಂತ ಹೇಳ್ಬೋದು. ನಾವು ಆರಾಮ 3 ಜನ ಕಂಫರ್ಟಬಲ್ ಮಾಡ್ಬೋದು. ಸೊ ಮೇಲ್ಗಡೆ ನಿಮಗೆ ಸ್ವಲ್ಪ ವುಡನ್ ಮಾಡಿದ್ದಾರೆ. ಸೊ ಇಲ್ಲೊಂದು ಮಿರರ್ ಕೊಟ್ಟಿದ್ದಾರೆ. ಲಿಟ್ರಲಿ ಥರ ಲಕ್ಸುರಿ ಅಂತ ಹೇಳ್ಬೋದು, ಲಕ್ಸುರಿಯಸ್ ಅಂತ. ಸೊ ಇಲ್ಲಿ ಬಂದರೆ ನಿಮಗೆ ಇಲ್ಲೊಂದು ಕಿಚನ್ ಏರಿಯಾ ಥರ ಕೊಟ್ಟಿದ್ದಾರೆ. ಈ ಥರ ಕಾಣುತ್ತೆ. ಒಂದು ಸಿಂಕ್ ಇದೆ. ನಿಮಗೆ ಕಾಫಿ ಏನಾರು ಬೇಕಂತ ಆ ಥರ ಇದೆ, ಮಾಡ್ಕೋಬೋದು. ಎಲ್ಲ ಸ್ಟೋರೇಜ್ ಬೇಕಂದ್ರೆ ಸ್ಟೋರೇಜು. ಸೊ ಇಲ್ಲೊಂದು ನಿಮಗೆ ಕಬೋರ್ಡ್ ಕೊಟ್ಟಿದ್ದಾರೆ. ಸೊ ನೀವು ಸ್ಟೋರೇಜ್ ಮಾಡ್ಬೋದು. ಇಲ್ಲಿ ನಿಮಗೆ ಲಗೇಜ್ ಇಟ್ಕೊಳ್ಳೋಕೆ ಹೋಗ್ಬೋದು. ಸೊ ಇದು ನಿಮಗೆ ರೆಸ್ಟ್ ರೂಮು. ಸೊ ರೆಸ್ಟ್ ರೂಮ್ ಓಪನ್ ಆದರೆ ಸ್ಮೆಲ್ ಏನು ಬರುತ್ತೆ ಅಂದರೆ ಆರಾಮ. ಲಿಟ್ರಲಿ ಆ ಒಂದು ವೈಬ್ ಸಕ್ಕತ್ತಾಗಿದೆ. ನೀಟ್ ಆ್ಯಂಡ್ ಕ್ಲೀನಾಗಿದೆ. ಇದು ಮಿರರು. ಸೊ ನಿಮಗೆ ಬಾತ್ ಏರಿಯಾ ಸಪ್ರೇಟ್ ಇದೆ. ಹಾಗೆ ವೆಸ್ಟರ್ನ್ ಕಮೋಡು. ಸೊ ಇದ್ರ ಬಗ್ಗೆ ಏನು ಜಾಸ್ತಿ ಹೇಳೋದು ಬೇಡ. ಸೊ ಇದು ಡೋರು ಗ್ಲಾಸ್ ಡೋರ್ ಬರುತ್ತೆ, ಸ್ಕ್ರೀನ್ ಇದೆ. ಸೊ ಇಲ್ಲಿ ನೋಡಿ ನಿಮಗೆ ಮೇಲ್ಗಡೆ ಸೀಲಿಂಗ್ ಈ ಥರ ನಿಮಗೆ ಬರುತ್ತೆ, ಆರ್ಚ್ ಟೈಪು. ಸಕ್ಕತ್ತಾಗಿದೆ. ಸೊ ಈಗ ನಿಮಗೆ ಔಟ್ಸೈಡ್ ವ್ಯೂ ತೋರಿಸ್ತೀನಿ, ಪ್ರಾಪರ್ಟಿ ವ್ಯೂ ಹೇಗಿದೆ ನೋಡಿ. ಮುಂದೆಗಡೆ ವಾವ್. ಸೊ ಇಲ್ಲಿ ಕಾರ್ ನಿಂತಿದೆ ನಮ್ಮದು. ಇದೇ ಕಾರಲ್ಲೇ ಬಂದಿದ್ದು ಟಾಟಾ ಅಲ್ಟ್ರಾಸು. ಸೊ ಮುಂದೆಗಡೆ ಲಾನ್ ಇದೆ, ಫುಲ್ ಇದೆ. ಆರಾಮಾಗಿ ನೀವು ಬರೀ ಕಾರಲ್ಲಿ ನಡಿಬೋದು. ತುಂಬ ಚೆನ್ನಾಗಿದೆ. ಸೊ ನಿಮ್ಮೊಂದು 2 ಸೀಟು, ಚೇರ್ ಕೊಟ್ಟಿದ್ದಾರೆ, ಟೇಬಲ್ ಇದೆ. ಸೊ ನೀವು ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಎಂಜಾಯ್ ಮಾಡ್ಬೋದು, ಇಲ್ಲಿ ಆರಾಮ ಮಾಡ್ಬೋದು. ಸೊ ಇದು ನೋಡಿ ನಿಮಗೆ ಪ್ರಾಪರ್ಟಿ ಈ ಥರ ಬರುತ್ತೆ. ಸೊ ಸಪ್ರೇಟ್ ನಿಮಗೆ ಅಲ್ಲೇನು ಕಾಣಿಸ್ತಾ ಇದೆ ಅದು 2 ಪ್ರಾಪರ್ಟಿ, ಅಲ್ಲಿ 2 ಇದೆ. ಸೊ ಇಲ್ಲಿ ನಮ್ಮದು ಇದು 2 ಇದೆ ಪ್ರಾಪರ್ಟಿ, ಅಂದರೆ 2 ರೂಮ್ಸು. ಇದೊಂದು ಇಲ್ಲಿ ನಾವಿರೋದು, ಇಲ್ಲಿಂದ ಬಂದಿಲ್ಲ, ಬರ್ತಾರಂತೆ ಆಮೇಲೆ ಆ್ಯಕ್ಚುಲಿ. ಸೊ ಇದು ಕಂಪ್ಲೀಟ್ ಈ ಥರ ಬರುತ್ತೆ. ಹಿಂದೆಗಡೆ ಗ್ರೀನ್ರಿ ಇದೆ, ಒಳ್ಳೆ ಹೂವು ಎಲ್ಲ ಬೆಳೆಸಿದ್ದಾರೆ, ತುಂಬ ಚೆನ್ನಾಗಿದೆ. ವಾ, ಒಂದು 8 to 9 hours ಡ್ರೈವ್ ಮಾಡ್ಕೊಂಡು ಬಂದಿದ್ದು ಕೂಡ ಒಳ್ಳೆ ಪ್ರಾಪರ್ಟಿ ಸಿಕ್ತು. ಈ ಪ್ರಾಪರ್ಟಿ ನೋಡಿದ್ರೆ ಎಲ್ಲ ಟೈರ್ಡ್ ಎಲ್ಲ ಔಟ್ ಆಯಿತು. ಸೊ ಇಲ್ಲೇನೋ ಸಮಥಿಂಗ್
ಆ್ಯಕ್ಟಿವಿಟೀಸ್ ಇದೆ ಅಂತ ಗೊತ್ತಿಲ್ಲ. ಮ್ಯಾನೇಜರ್ ಅವ್ರ ಹೆಸರು ಮ್ಯಾನೇಜರ್ ಹೆಸರು ಮುಗ್ತದೆ ಮಾಡಿ ಹೇಳ್ತೀನಿ ನಾನು. ಸೊ ಇಲ್ಲಿ ಯಾವುದೋ ವ್ಯೂ ಪಾಯಿಂಟ್ ಇದೆ ಅಂತ ಒಂದು 5:45 ಕರ್ಕೊಂಡು ಹೋಗ್ತೀನಿ ಡಿಪೆಂಡಿಂಗ್ ಅಪಾನ್ ವೆದರ್ ಅಂತ ಹೇಳಿದ್ದಾರೆ. ಸೊ ನಾನು ನಿಮಗೆ ಅಲ್ಲಿ ವ್ಯೂ ಪಾಯಿಂಟ್ ನಿಮ್ಗೆ ವ್ಯೂ ತೋರಿಸ್ತೀನಿ. ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀನಿ. ಥ್ಯಾಂಕ್ ಯು. ಏನು ವ್ಯೂ ಪಾಯಿಂಟ್ ಅಂತ ಹೇಳಿದ ವ್ಯೂ ಪಾಯಿಂಟ್ ಹತ್ತಿರ ಇದೆ, ಒಂದು ಮಿನಿ ಟ್ರೆಕ್ಕಿಂಗ್ ಅಂತಲೇ ಹೇಳ್ಬೋದು. ಸೊ ಈ ಥರ ಪೂರ್ತಿ ಒಂದು 40 ಡಿಗ್ರಿ ಅಸೆಂಟ್ ಇದೆ, ಹತ್ತಬೇಕು ಸರ್ ಬರುತ್ತೆ ಎಲ್ಲ ವ್ಯೂ. ಈಗ ಸುತ್ತ ಈ ಕಡೆ ನಿಮಗೆ ಸನ್ಸೆಟ್ ಆಗ್ತಾಯಿದೆ. ಈಗ ಗೊತ್ತಲ್ಲ ಸನ್ಸೆಟ್ ಆದಾಗ ನಿಮಗೆ ಲೈಟ್ ಪರ್ಫೆಕ್ಟ್ ಆಗಿರುತ್ತೆ, ಫೋಟೋ ತೊಗೊಳಕ್ಕೆ ವೀಡಿಯೋ ತೊಗೊಳಕ್ಕೆ ಪರ್ಫೆಕ್ಟು. ಈ ಥರ ಬರುತ್ತೆ 360 ಡಿಗ್ರಿ ವ್ಯೂ. ಈಗ ಅನ್ಸೋದು ನಿಮಗೆ ಕಮೆಂಟ್ ಮಾಡಿ ಇಫ್ ಯು ರಿಯಲಿ ಲೈಕ್ ದ ಪ್ಲೇಸ್ ಅಂತ ಅಂದ್ಬಿಟ್ಟು. ನನಗೆ ನೀವೇ ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಪರ್ಟಿ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ನಂಬರ್ ಎಲ್ಲ. ನಿಜವಾಗ್ಲೂ ಅಲ್ಟಿಮೇಟ್ ಆಗಿದೆ. ಇದೆಲ್ಲ ಪೂರ್ತಿ ನಿಮಗೆ ಟೀ ಎಸ್ಟೇಟ್ ಇದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನಿಮ್ಗೆ ಝೂಮ್ ಹಾಕಿದ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಬಂದಿದ್ದು ವ್ಯೂ ಪಾಯಿಂಟ್ ತೋರಿಸಿ ನಿಮಗೆ. ಐ ರಿವೀಲ್ ದಿ ವ್ಯೂ ಪಾಯಿಂಟ್. ಹೌ ಇಸ್ ಇಟ್? ಈ ಪ್ರಾಪರ್ಟಿ ಅಂದರೆ ಎಂಡಲ್ಲಿರೋದ್ರಿಂದ ಒಳ್ಳೆ ಲೊಕ್ಯಾಲಿಟಿ ಇದೆ. ವಾವ್. ಸ್ವಲ್ಪ ನೀವೇನು ಬಂದರೆ ಹುಷಾರು ಬನ್ನಿ, ಸ್ವಲ್ಪ ಇಲ್ಲ ಈ ಥರ ಯಾರು ಗ್ಲಾಸ್ ಎಲ್ಲ ಹಾಕಿದೆ ಅಂತ. ಇದು ಒಂದು ರೌಂಡ್ 360 ಡಿಗ್ರಿ ವ್ಯೂ ನೋಡ್ಬಿಡಿ ಹೇಗೆ ಕಾಣುತ್ತೆ ಅಂತ. ಈ ವ್ಯೂ ಪಾಯಿಂಟಿಂದ ಸುತ್ತಲೂ ಈ ಥರ ವ್ಯೂ ಬರುತ್ತೆ. ಲಿಟ್ರಲಿ ಪಿನ್ ಡ್ರಾಪ್ ಸೈಲೆಂಟು, ಯಾರೂ ಇಲ್ಲ. ನಮ್ಮ ಫ್ಯಾಮಿಲಿ ಅಷ್ಟೇ ಇರೋದು 3 ಜನ. ಆಲ್ಮೋಸ್ಟ್ ಎಲ್ಲ ನಿಮಗೆ ಆ ವ್ಯಾಲೀಸ್ ಎಲ್ಲ ಕಾಣ್ತಾ ಇದೆ. ಈ ಕಡೆ ಸನ್ಸೆಟ್ ಆಗ್ತಾಯಿದೆ. ಇಲ್ಲಿ ಸನ್ಸೆಟ್ ಆಗ್ತಾಯಿದೆ ನೋಡಿ. ವಾಟ್ ಅ ಬ್ಯೂಟಿಫುಲ್ ಸನ್ಸೆಟ್. ಪರ್ಫೆಕ್ಟ್ ಟೈಮಿಂಗ್ ಅಂತ ಹೇಳ್ಬೋದು. ಇಲ್ಲೇ ಆ್ಯಕ್ಚುಲಿ ಕಾಫಿ ತರಬೇಕು, ಜಸ್ಟ್ ಕಾಫಿ ಕುಡ್ಕೊಂಡ್ಬಂದ್ವಿ. ಇಲ್ಲಿ ಕಾಫಿ ಬಜ್ಜಿ ಇದ್ಬಿಟ್ಟಿದ್ರೆ ಒಳ್ಳೆ ಕಾಂಬಿನೇಷನ್. ವಾವ್. ನಾವು ಊಟಿಲಿ ಏನೂ ನೋಡಿಲ್ಲ, ಜಸ್ಟ್ ಪ್ರಾಪರ್ಟಿ ಬಂದಷ್ಟೇ. ಹೇಳಿದ್ನಲ್ಲ ಇವತ್ತೇನೋ ಎಲೆಕ್ಷನ್ ಅಂತೆ, ಬಿಕಾಸ್ ಆಫ್ ಎಲ್ಲ ಟೂರಿಸ್ಟ್ ಅಟ್ರಾಕ್ಷನ್ಸು ಅಲ್ಲಿ ನಿಮಗೆ ಶೂಟಿಂಗ್ ಸ್ಪಾಟ್ಸು, ಬೊಟಾನಿಕಲ್ ಗಾರ್ಡನ್ ಎಲ್ಲ ಕ್ಲೋಸ್ ಇವತ್ತು. ಸೊ ಡೈರೆಕ್ಟ್ ಪ್ರಾಪರ್ಟಿಗೆ ಬಂದ್ವಿ ಊಟ ಮಾಡಿಕೊಂಡು. ಸೊ ಪ್ರಾಪರ್ಟಿ ಬಂದು ಸ್ವಲ್ಪ ಊಟ ಆಚೆ ಆಗಿತ್ತು, ರಿಫ್ರೆಶ್ ಆದ್ವಿ. ಜಸ್ಟ್ ಕಾಫಿ ಬಂತು, ಬಜ್ಜಿ ಕೊಟ್ಟರು, ಸ್ವಲ್ಪ ಸ್ನ್ಯಾಕ್ಸು. ಅದಾದಮೇಲೆ ಜಸ್ಟ್ ಈ ಕಡೆ ಬಂದ್ವಿ, ಇಲ್ಲೇ ವ್ಯೂ ಪಾಯಿಂಟಿಗೆ ಅಂತೇಳಿ. ಅಲ್ಲಿ ಪ್ರಾಪರ್ಟಿ ಮುಂದೆ ಸ್ವಲ್ಪ ಫೋಟೋ ಸೆಷನ್ ಮಾಡಿಕೊಂಡು ಈ ಕಡೆ ಬಂದ್ವಿ. ಅಲ್ಟಿಮೇಟ್ ಆಗಿದೆ ಪ್ರಾಪರ್ಟಿ, ಮಾತ್ರ ನಿಜವೂ ನೆಕ್ಸ್ಟ್ ಲೆವೆಲ್ ಇದೆ ಅಂತ ಹೇಳಬೇಕು. ವರ್ತ್ ವಿಸಿಟಿಂಗ್, ನಾಟ್ ಒನ್ಸ್, ಅಟ್ಲೀಸ್ಟ್ ಟ್ವೈಸ್ ಆರ್ ಥ್ರೈಸ್ ಅಂತ ಹೇಳ್ತೀನಿ ನಾನು. ನಂದು ಅದು ವ್ಯೂ ಆ್ಯಕ್ಚುಲಿ. ಬಟ್ ನಾನು ನಿಮಗೆ ಹಾಕಿರ್ತೀನಲ್ಲ ಫೋಟೋಸ್ ವೀಡಿಯೋಸ್, ನೀವು ನೋಡಿ ನಿಮಗೆ ಅನಿಸುತ್ತೆ ಅಂತ. ನಿಮಗೆ ಅದರದ್ದು ಟ್ಯಾರಿಫ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಎಲ್ಲ. ಸೊ ಮತ್ತೆ ನಾನು ನಿಮಗೆ ಫರ್ದರ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಇದು ಪ್ರಾಪರ್ಟಿಲಿರೋದು ಸ್ಪೋರ್ಟ್ಸ್ ಏರಿಯಾ, ವಾಲಿಬಾಲ್ ಇದೆ. ಸೊ ವಾಲಿಬಾಲ್ ಆಡ್ಬೋದು. ಇಲ್ಲೊಂದೆರಡು ಚೇರ್ ಹಾಕಿದ್ದಾರೆ. ಎಷ್ಟು ಪ್ಲೇಸ್ ಬರುತ್ತೆ.